ಭಕ್ತ ಹೃದಯಾಬ್ಜ ವಿಕಾಸ ಭಾಸ್ಕರಂ ಮಮತಾ ಸಂಸಾರ ವೃಕ್ಷಮೂಲ ವಿನಾಶ ಕುಠಾರಂ ಅಮಿತಾ ಮಹಿಮಾಗಾರಂ ದಿಕ್ಕಾಲಾದ್ಯಂತ ವಿದೂರಂ ಮಮ ಹೃದಯ ಸದಾ ಭಜೆ ಶ್ರೀ ಗುರು ಗವಿಸಿದ್ದೇಶ್ವರಾಯ ನಮಃ, ಶ್ರೀ ಗುರು ಮರಿಶಾಂತ ವೀರಾಯ ನಮಃ, ಶ್ರೀ ಗುರು ಶಿವಶಾಂತ ವೀರಾಯ ನಮಃ. ಕೆರೆ ಹಳ್ಳಗಳನ್ನು ತೋಡಿಸಿದಾತ, ಭಕ್ತರ ದುಃಖವ ದೋಚಿದಾತ, ಸಾವಿರ ಸಾವಿರ ಮಕ್ಕಳ ಹೃದಯದಲ್ಲಿ ಅಕ್ಷರ ದೀಪವ ಹಚ್ಚಿದಾತ, ಹಳ್ಳಿಯನ್ನೇ ದತ್ತು ತೆಗೆದುಕೊಂಡು ದತ್ತಾತ್ರೇಯನಾದಾತ, ಮಹಾಮಾರಿ ಕೊರೋನಾದಂತಹ ಸಾವೆ ಎದುರು ಬಂದಾಗಲೂ ಸಹಿತ ಸೇವೆಗೆ ಸದಾ ಸಿದ್ಧ ಎಂದ ನಮ್ಮ ಅಭಿನವ ಗವಿ ಸಿದ್ಧ, ನಮ್ಮ ಅಭಿನವ ಗವಿ. ಈ ಪಟ್ಟಾಧಿಕಾರದ ಮಹೋತ್ಸವದಲ್ಲಿ ಹಾಗೂ ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಸಕಲ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರುವ ಆ ಗುರು ಗವಿಸಿದ್ದೇಶ್ವರನಿಗೆ ಅನಂತ ಶರಣು ಶರಣಾರ್ಥಿಗಳು. ಅಪ್ಪವರು, ಕೃಷ್ಣಾನಂದಪ್ಪವರು ಹೇಳ್ತಾ ಇದ್ದರು, ಗುರು ಮತ್ತು ಶಿಷ್ಯರ ಪರಂಪರೆ ಹೆಂಗಿರ್ತೈತಿ ಏನಿಲ್ಲ ಅಂತ ತಂದೇಳಿ. ಅವರು ದಿನನಿತ್ಯ ನಮಗೆ ಪಾಠ ಮಾಡ್ತಾ ಇದ್ದರು. ಅವರು ಭಗವದ್ಗೀತಾ, ವಿಚಾರ ಚಂದ್ರೋದಯ ಅವನ್ನೆಲ್ಲ ಹೇಳ್ತಿದ್ರಪ್ಪ ಅವ್ರು ನಮಗೆಲ್ಲ. ಭಾರತ ದೇಶ ಐತಲ್ಲ, ಭಾರತ ದೇಶ ಈ ಗುರು ಶಿಷ್ಯರ ಪರಂಪರೆ ಐತಲ್ಲ, ಇದು ಎಂದು ನಿನ್ನೆಯದಲ್ಲ. ಇದು ಸನಾತನದಿಂದಲೂ ಕೂಡ ಗುರು ಮತ್ತು ಶಿಷ್ಯರ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು. ವಿದ್ಯಾರ್ಜನೆಯನ್ನು ಮಾಡಬೇಕಾಗಿತ್ತಂದ್ರೆ ಒಬ್ಬ ಶಿಷ್ಯ, ಒಬ್ಬ ವಿದ್ಯಾರ್ಜನೆಯನ್ನು ಮಾಡಬೇಕಾಗಿತ್ತಂದ್ರೆ ಅವ ಕಾಡಿಗೆ ಹೋಗಿ ಕಾಡಿನಲ್ಲಿರ್ತಕ್ಕಂತಹ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿತ್ತು. ಇವಾಗಿನಂತಂಗ ಯಾವುದೇ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳು ಇರಲಿಲ್ಲ ಅವಾಗೆಲ್ಲ. ಅಕಸ್ಮಾತ್ ಇವಾಗ ಸಹಿತ ನಾವು ಕಾಡಿಗೆ ಹೋಗಂಗಿತ್ತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಇರ್ಬೋದಾಗಿತ್ತು. ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳು ಏನೇ ಇರ್ತಿದ್ದಿಲ್ಲ. ಕಾಡಿನಲ್ಲಿ ಗುರುಕುಲ ಇರ್ತಿತ್ತು, ಗುರುಕುಲದಲ್ಲಿ ಗುರುಗಳು ಇರ್ತಿದ್ರು. ಆ ಗುರುಗಳು ಇರ್ತಿದ್ರಲ್ಲ, ಆ ಗುರುಗಳು ಏನನ್ನು ಕಲಿಸಿಕೊಡ್ತಾ ಇದ್ರು. ಇವಾಗೆಲ್ಲ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳದಾವು. ಇವಾಗ ನೋಡ್ರಿ, ನಮ್ಮ ಮಕ್ಕಳಿಗೆ ಕಾಡು ಹೋಗಕ್ಕೆ ಸಾಧ್ಯ ಇಲ್ಲ. ಇವಾಗ ಒಬ್ಬರು ತಾಯಂದಿರ್ತಾರೆ, ತಾಯಂದ್ರನ್ನ ಮಕ್ಕಳು ಸ್ಕೂಲಿಗೆ ಕಳ್ಸೋದ ದೊಡ್ಡ ಹೈರಾಣ. ಅವ್ರದೆಲ್ಲ ದೊಡ್ಡ ಕೆಲಸ ಅದು. ಅವು LKG UKG ಇಟ್ಟಿರ್ತಾವ, ಅವು ಬ್ಯಾಗ್ ನೋಡಿದ್ರೆ 100 kg ಇರ್ತಾವ. ಇಟ್ಟಿಟ್ಟು LKG ಹುಡಿರ್ತಾವ, ಬ್ಯಾಗ್ ನೋಡಿದ್ರೆ 100 kg. ಆ ತಾಯಂದ್ ಇರ್ತಾರಲ್ಲ, ಬೆಳಗ್ಗೆ ಅವ್ರ ಸ್ಕೂಲ್ ಮಕ್ಕಳು ಕಳ್ಸೋದು ನೋಡ್ಕೊ ದೊಡ್ಡ ಹೈರಾಣದ ಕೆಲಸ, ದೊಡ್ಡ ಕೆಲಸ. ಅವ್ರು ಮುಂಜಾನೆ ಎದ್ದ ತಕ್ಷಣ ಅದು ನೋಡಿದ್ರೆ ಒಲ್ಲೆ ಅಂತದ್ದು ಅದಂತಿರ್ತೈತಿ, ಗೊಣ್ಣೆ ಸೋರ್ತಿರ್ತೈತಿ, ಇದು ಮಾಡ್ತಿರ್ತೈತಿ. ಕೇಳಲ್ಲ ಬಿಡಲ್ಲ, ಎದ್ದಾಳು ಸ್ಕೂಲ್ ಹೋಗು ಅಂತಂದು ಹೇಳಿ ಬಡದೆ ಎಬ್ಬಿಸ್ತಾರೆ. ಮತ್ತೆ ಅದನ್ನು ಬಡದು ಎಬ್ಬಿಸಿ ಸ್ಕೂಲ್ ಹೋಗಂತಂದೇಳಿ ಹೆಂಗೋ ಒಂದು ಅದಕ್ಕಂದು ಏನು ಮಾಡ್ತಾರ ಅಂದ್ರೆ ಒಂದು ಅರ್ಧ ತಾಸು ಮೇಕಪ್ ಮಾಡ್ತಾಳ ಅವ್ರು. ಅವ್ವ ಅದಕ್ಕೊಂದು ಅರ್ಧ ತಾಸು ಮಾಡ್ತಾಳ, ತಾನು ಒಂದು ತಾಸು ರೆಡಿ ಆಗ್ತಾಳ. ಯಾಕಂತಂದ್ರೆ ಅದು ಸ್ಕೂಲ್ ತನಕ ಬಿಟ್ಟು ಬರಕ್ಕಲ್ಲ, ಮನೆ ಮುಂದೆ ಅಂಗಳದ ಬಸ್ ಬರ್ತದೆ, ಬಸ್ನೇ ಬಿಟ್ಟು ಬರಕ್ಕೆ, ಅಲ್ಲೇ ಬಸ್ ಅಂಗಳದ ಬಿಟ್ಟು ಬರಕ್ಕ 1 ತಾಸು ರೆಡಿ ಹಾಕಾಳ. ಅಂದ್ರೆ ಕ್ಲಾಪ್ಸ್ ಹಾಕ್ತಾರೆ ಅಂದ್ರೆ ನೀವು ರೆಡಿ ಹಾಕಿರಂತ ಅರ್ಥ. ಅಂದ್ರೆ ಇವಾಗ ನಂತಂಗ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳು ಯಾವುವು ಇರ್ತಿದ್ದಿಲ್ಲ. ಗುರುಕುಲ ಇರ್ತಿತ್ತಲ್ಲ ಕಾಡಿನ್ಯಾಗ ಗುರುಗಳು ಇರ್ತಿದ್ರು. ಗುರುಗಳು ಏನು ಮಾಡ್ತಾ ಇದ್ರು, ಏನನ್ನ ಕಲಿಸ್ತಾ ಇದ್ರು. ಎಷ್ಟು ನಮ್ಮ ಭಾರತೀಯ ಸನಾತನ ಪರಂಪರೆ ಎಷ್ಟು ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಗುರುಗಳು ಏನು ಕಲಿಸ್ತಿದ್ರು ಕಾಡಿನ್ಯಾಗ, ವಿಶೇಷವಾದದ್ದನ್ನು ಕಲಿಸಿಕೊಡ್ತಾ ಇದ್ರು. ಏನು ಕಲಿಸಿಕೊಡ್ತಿದ್ರು ಅಂದ್ರೆ ನಾಡಿನ್ಯಾಗ ಹೆಂಗ ಬದುಕ್ಬೇಕನ್ನೋದನ್ನ ಕಾಡಿನ್ಯಾಗ ಕಲಿಸಿಕೊಡ್ತಿದ್ರು. ಅವ್ರು ಒಂದು ಮಾತನ್ನು ಹೇಳ್ತಾ ಇದ್ರು. ಏನು ಹೇಳ್ತಿದ್ರು ಅಂತಂದ್ರ, ಕಾಡಿನ್ಯಾಗ ನೋಡಪ್ಪ ತಮ್ಮ, ಕಾಡಿನ್ಯಾಗ ಬರೀ ಕಾಡಿನ ಪ್ರಾಣಿಗಳಿರ್ತಾವ,
ಆದ್ರೆ ಸಮಾಜದಾಗ ಕಾಡುವಂತ ಪ್ರಾಣಿಗಳು ಬಹಳ ಇರ್ತಾವು. ಇದ್ರ ಮಧ್ಯೆ ಹೆಂಗ್ ಬದುಕ್ಬೇಕನ್ನೋದನ್ನ ಗುರುಗಳು ಕಲಿಸಿಕೊಡ್ತಾ ಇದ್ರು. ಇದನ್ನ ನಾವು ಗುರುಗಳಿಂದ ಕಲಿತಕ್ಕಂಥದ್ದು. ಗುರು ಅಂದ್ರೆ ಯಾರು? ಗುರು ಅಂದ್ರೆ ವಿದ್ಯಾನಿಧಿ, ವಿದ್ಯಾ ಸಂಪನ್ನಾತ, ವಿದ್ಯಾ ಭಂಡಾರ, ಸಕಲ ವಿದ್ಯೆಗಳನ್ನು ವೇದ್ಯ ಮಾಡಿಕೊಂಡವ ಗುರು. ಅಂಥ ಗುರು. ಶಿಷ್ಯ ಯಾರು? ಶಿಷ್ಯ ಯಾರಂದ್ರ, ನನ್ನ ದುಃಖ ಬರಬಾರ್ದಪ್ಪ ಭಗವಂತ, ನನ್ನ ಜೀವನದಲ್ಲಿ ಆನಂದ ಬರಬೇಕು, ನನ್ನ ಜೀವನ ಅಂದ್ರಂತ ಏನಂತ ತಿಳಿದುಕೊಳ್ಬೇಕಂತ ಅತುಲಿಚ್ಛೆ ಉಳ್ತಕ್ಕಂಥ ಶಿಷ್ಯ, ಎಲ್ಲ ವಿದ್ಯೆಗಳನ್ನು ವೇದ್ಯ ಮಾಡಿಕೊಟ್ಟಿರ್ತಕ್ಕಂಥ ಗುರು. ಇವರಿಬ್ಬರು ಗುರುಕುಲದಲ್ಲಿ ಇರ್ತಿದ್ರು. ಪಾಠ ಪ್ರವಚನಗಳು ದಿನನಿತ್ಯ ನಡೀತಾ ಇತ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುಗಳು ಮತ್ತು ಶಿಷ್ಯಂದ್ರು ಇಬ್ರು ಎದ್ದೇಳ್ತಿದ್ರು. ನದಿಯ ಸ್ನಾನವನ್ನು ಮಾಡ್ತಾ ಇದ್ರು. ನಮ್ಮಂಗ ಇವಾಗ ಒಂದು ಬಟನ್, ಗೀಸರ್ ಬಟನ್ ಹಾಕಿದ್ರ ಬಿಸಿನೀರ್ ಬಂದ್ಬಿಡ್ತಾವ್, ಯಾವ್ದ್ರಾಗ ಶವರ್ನೇ ಬಂದ್ಬಿಡ್ತಾವ್. ನಾವೆಲ್ಲ ಶವರ್ ಬಾತ್ ಮಾಡ್ತೀವಿ. ಆದ್ರೆ ಅವರು ಬ್ರಾಹ್ಮಿ ಮುಹೂರ್ತ ಇದ್ದದ್ದು ರಿವರ್ ಬಾತ್ ಮಾಡ್ತಾ ಇದ್ರು. ಅವರು ರಿವರ್ ಬಾತ್ ಮಾಡಿ ಬ್ರಾಹ್ಮಿ ಮುಹೂರ್ತದಾಗ ಎದ್ದು ಗುರುಗಳು ಪ್ರವಚನ ಪಾಠವನ್ನು ಮಾಡ್ತಾ 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 ಹೆಂಗಾಗ್ತದ್ರಂತಂದ್ರ, ಪಾಠ ಪ್ರವಚನ ಮಾಡ್ತಾ 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 ಗುರು ತನ್ಮಯ ಆಗಿಬಿಡ್ತಿದ್ದ. ಶಿಷ್ಯ ಕೇಳ್ತಾ 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 ಶಿಷ್ಯನು ಕೂಡ ತನ್ಮಯ ಆಗಿಬಿಡ್ತಿದ್ದ. ಗುರುವಿಗೆ ನಾನು ಗುರು ಅಂತಕ್ಕಂಥ ಅಹಂಕಾರದ ಭಾವ ಇಲ್ಲ, ಶಿಷ್ಯನಿಗೆ ನಾನು ಏನೂ ಗೊತ್ತಿಲ್ಲ ಅಂತಕ್ಕಂಥ ಭಾವ ಶಿಷ್ಯನಿಗೂ ಇಲ್ಲ. ಇತ್ತ ಗುರು ಹೇಳ್ತಾ ಹೇಳ್ತಾ ತನ್ಮಯ, ಇತ್ತ ಶಿಷ್ಯ ಕೇಳ್ತಾ ಕೇಳ್ತಾ ತನ್ಮಯ. ಶಿಷ್ಯನಿಗೆ ಶಿಷ್ಯ ಅನ್ನುವ ಭಾವ ಇಲ್ಲ, ಗುರುವಿಗೆ ನಾನು ಗುರು ಅಂತಕ್ಕಂಥ ಭಾವ ಇಲ್ಲ. ಗುರುವೂ ಇಲ್ಲ, ಶಿಷ್ಯನೂ ಇಲ್ಲ. ಆದರೆ ಗುರು ಶಿಷ್ಯ ಇವರಿಬ್ಬರ ಮಧ್ಯದಲ್ಲಿ ಜ್ಞಾನದ ಗಂಗೆಯ ಪ್ರವಾಹವೇ ಅವರದಿತ್ತು. ಭಾರತ ವಿಶ್ವಗುರು ಆಗಿತ್ತು. ಇದು ಭಾರತದ ಗುರು ಮತ್ತು ಶಿಷ್ಯ ಪರಂಪರೆಯ ವೈಶಿಷ್ಟ್ಯತೆ. ಇದು ಒಬ್ಬ ಗುರು ಏನು ಮಾಡ್ತಾನ ನೋಡ್ರಿ. ಏನಂತಂದ್ರ, ರಾಮಕೃಷ್ಣ ಪರಮಹಂಸರಿದ್ರು. ಅವರು ಹಚ್ಚಿರ್ತಕ್ಕಂಥ ಜ್ಯೋತಿ ಭಾರತೀಯ ಸಂಸ್ಕೃತಿಯನ್ನು ದೇಶ ವಿದೇಶಗಳಲ್ಲಿ ಪಸರಿಸಿತು ಸ್ವಾಮಿ ವಿವೇಕಾನಂದರಾಗಿ. ಗುರು ಗೋವಿಂದ ಭಟ್ರಿದ್ರು. ಗುರು ಗೋವಿಂದ ಭಟ್ಟರು ಹಚ್ಚಿರ್ತಕ್ಕಂಥ ಜ್ಯೋತಿ ಸಂತ ಶಿಶುನಾಳ ಶರೀಫರ ಮುಖಾಂತರ ತತ್ವ ಪದಗಳನ್ನು ಇಡೀ ನಾಡಿನಾದ್ಯಂತ ಬೆಳಗಿಸಿತು ಆ ಜ್ಯೋತಿ. ಅದೇ ರೀತಿ ಕೊಪ್ಪಳದ ಗವಿಮಠದ ಶಿವಶಾಂತ ಶಿವಯೋಗಿಗಳವರು ಹಚ್ಚಿರ್ತಕ್ಕಂಥ ಜ್ಯೋತಿ ಅಭಿನವ ಅಪ್ಪಂಗಳಾಗಿ ಇಡೀ ಜಗತ್ತನ್ನ ಬೆಳಗಕತ್ತೈತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇರ್ತೀವಿ. ಏನಿದು ಗುರು ಶಿಷ್ಯರ ಪರಂಪರೆ ಎಷ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದೆಲ್ಲ. ಮೊನ್ನೆ ನೀವೆಲ್ಲ ಜಾತ್ರೆಯನ್ನು ನೋಡಿದ್ರಿ, ಗವಿಮಠದ ಕೊಪ್ಪಳದ ಜಾತ್ರೆ ನೋಡಿದ್ರಿ. ಎಷ್ಟು ಲಕ್ಷ ಲಕ್ಷ ಜನ ಆ ರಥೋತ್ಸವ ನಡೀತಕ್ಕಂಥ ಭಕ್ತಿ ಭಾವ ಶ್ರದ್ಧೆಯನ್ನು ನೋಡಿದ್ರಪ್ಪ ಅಂದ್ರೆ ರೋಮಾಂಚನ ಆಗಬೇಕು. ಏನದು ರಥೋತ್ಸವವನ್ನು ಮಾಡೋದಲ್ಲ. ಸರ್ವೇ ಸಾಮಾನ್ಯವಾಗಿ ಈ ರಥೋತ್ಸವದ ಹಿನ್ನೆಲೆಯನ್ನ, ಇದು ಯಾಕೆ ರಥೋತ್ಸವ ಆಗತ್ತಂತ ತಿಳ್ಕೊಂಡ್ರೆ ನಿಮಗೆಲ್ಲ ಅಚ್ಚರಿ ಆಗುತ್ತಾ? ಏನು ಈ ಮಠದ ಇತಿಹಾಸ, ಗವಿಮಠದ ಬಗ್ಗೆ ತಾವೆಲ್ಲ ಕೇಳಿರಿ. ಗವಿಮಠಕ್ಕೆ 18 ಮಂದಿ ಪೀಠಾಧಿಪತಿಗಳು, ಪ್ರಸ್ತುತ ಇರತಕ್ಕಂಥವ್ರು 18ನೇ ಪೀಠಾಧಿಪತಿಗಳು. ಇವತ್ತು ನಾವೇನು ಜಾತ್ರಾ ಮಹೋತ್ಸವ ಅಂತ ನಾವೆಲ್ಲ ಮಾಡ್ತೀವಲ್ಲ, ಅದು ಯಾರ ಜಾತ್ರೆ ಅಂದ್ರೆ ಆ ಮಠದ ಗವಿಮಠದ 11ನೆಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಗುರು ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳವರ ರಥೋತ್ಸವ ಅವತ್ತು ಮಾಡ್ತಾರ. ಇದರ ಹಿನ್ನೆಲೆ ತಿಳ್ಕೊಂಡ್ರೆ ನಿಮಗೆಲ್ಲ ಅಚ್ಚರಿ ಆಗತ್ತಾ? ಇವರು ಗುರುಗಳು ಯಾರಂತಂದ್ರೆ 10ನೇ ಪೀಠಾಧಿಪತಿಗಳು ಯಾರಂದ್ರೆ ಚನ್ನಬಸವ ಮಹಾಶಿವಯೋಗಿಗಳವರು. 10ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥವ್ರು ಚನ್ನಬಸವ ಶಿವಯೋಗಿಗಳು ಅಂದ್ರೆ ಇವರು ಗುರುಗಳು. ಶಿಷ್ಯ ಯಾರು ಅಂತ ತಂದ್ರ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳು. ಚನ್ನಬಸವ ಸ್ವಾಮೀಜಿಗಳವರು ಒಮ್ಮೆ ಏನ್ ಮಾಡ್ತಾರಂತಂದ್ರ, ಶಿಷ್ಯನಾಗಿರ್ತಕ್ಕಂತಹ ಗವಿಸಿದ್ದೇಶ್ವರನ ಕರೆದು ಹೇಳ್ತಾರಂತೆ. ಗವಿಸಿದ್ದೇಶ್ವರರಿಗೆ ಕರೆದು ಹೇಳ್ತಾರಂತೆ, ಯಾರು ಗುರುಗಳಾಗಿರ್ತಕ್ಕಂತಹ ಚನ್ನಬಸವ ಶಿವಯೋಗಿಗಳು, ನೋಡಪ್ಪ ಇವತ್ತು ಪರಮಾತ್ಮನ ಕರೆ ಬಂದೈತಿ ನನಗೆ. ಗುರುಗಳಾಗಿರತಕ್ಕಂಥವ್ರು ಏನು ಹೇಳ್ತಾರೆ ಅಂದ್ರೆ, ಪರಮಾತ್ಮಂದು ನನ್ನ ಕರೆ ಬಂದೈತಪ್ಪ, ನಾನು ಹೊರಡುತ್ತೇನೆ, ಇನ್ನು ಮೇಲೆ ಮಠದ ಜವಾಬ್ದಾರಿ ನೀವು ಒತ್ಕೋಬೇಕು. ಗುರುಗಳಂತಾರೆ ಈ ಮಾತನ್ನು ಕೇಳಿದಂತಹ ಶಿಷ್ಯ ಆ ದುಃಖದ ಕಣ್ಣೀರು ಕಂಬನಿಯಾಗಿ ಹರಿದು ದುಃಖದಿಂದ ಕುಸಿದು ಕೆಳಗೆ ಬಿದ್ದೇ ಬೀಳ್ತಾರೆ ಶಿಷ್ಯನಾಗಿರ್ತಕ್ಕಂಥವ್ರು.
ಇಷ್ಟು ದುಃಖದಿಂದ ಅಳ್ತಾರಂದ್ರೆ ದುಃಖಿಸಿ 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 ಕಣ್ಣಾಗ ನೀರೇ ಇಲ್ಲದಂತಷ್ಟು ಕಂಬನಿಯ ಕಟ್ಟೆ ಹಡಿದು ಹೊರಗಡೆ ಬರ್ತೈತಲ್ಲ. ಕಣ್ಣೀರಿನಲ್ಲೇ ಪಾದವನ್ನು ತೊಳಿತಾರೆ. ಶಿಷ್ಯನಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮಿಗಳು ಚನ್ನಬಸವ ಸ್ವಾಮೀಜಿಗಳ ಪಾದವನ್ನು ಕಣ್ಣೀರಿನಲ್ಲಿ ತೊಳಿತಾರೆ. ಗುರುಗಳಿಗೆ ಹೇಳ್ತಾರೆ, ಬುದ್ಧಿ, ಇಷ್ಟು ವರ್ಷಗಳ ಕಾಲ ನನಗೆ ಎಲ್ಲವನ್ನು ಕೊಟ್ಟು ಸಲುಹಿದಿರಿ, ಇನ್ನು ಮ್ಯಾಲೆ ನನಗೆ ಯಾರ ಗತಿ? ನನಗೆ ನಿಮ್ಮನ್ನು ಬಿಟ್ಟು ಒಂದು ಅರಿಕ್ಷಣ ಕೂಡ ನಾನು ಬದುಕಲಾರೆ. ನಾನು ಹ್ಯಾಂಗೆ ಬದುಕಲಿರ್ ಬುದ್ಧಿ ನಿಮ್ಮ ಬಿಟ್ಟು? ನಾನು ನೀರಿನ್ಯಾಗ ಮೀನು ಇರ್ತೈತಿ, ಅದು ನೀರಿನಿಂದ ಮೀನು ಬಿಟ್ರಪ್ಪ ಅಂದ್ರೆ ಅದಕ್ಕೆ ಬದುಕ ಇಲ್ಲ. ನೀರಿಗೆ ಮೀನಿಗೆ ನೀರೇ ಗತಿ, ಮೀನಿಗೆ ನೀರೇ ಗತಿ. ಪಶುಗಳದವು, ಅದಕ್ಕೆ ತೃಣವೇ ಗತಿ. ಸಸಿಗಳದವು, ಅದಕ್ಕೆ ರವಿಶಶಿಗಳೇ ಗತಿ. ಶಿಶು ಐತಿ, ಅದಕ್ಕೆ ತಾಯಿಯೇ ಗತಿ. ಹಂಗ್ರಿ ಬುದ್ಧಿ, ನಿಮ್ಮನ್ನು ಬಿಟ್ರಪ್ಪ ತಂದ್ರೆ ಈ ಗುರುಚರಣ ಐತಲ್ಲ, ಈ ಗುರುಚರಣ ಬಿಟ್ರಪ್ಪ ಅಂದ್ರೆ ಬದುಕೇ ಇಲ್ಲ ಗತಿ ಅಂತಂದೇಳಿ ಗುರು ಗವಿಸಿದ್ದೇಶ್ವರ ಸ್ವಾಮಿ, ಯಾರು ಚನ್ನಬಸವ ಸ್ವಾಮೀಜಿಯವರಿಗೆ ಮಾಡಿರ್ತಕ್ಕಂಥ ಸಮಾಧಿ ಒಳಗಡೆ ಹೋಗಿ ಅವರೇ ಸಿದ್ಧಗೊಂಡಿರ್ತಕ್ಕಂಥ ಸಮಾಧಿ ಒಳಗಡೆ ನಿರ್ವಿಕಲ್ಪ ಸಮಾಧಿ, ಜೀವಂತ ಸಮಾಧಿ ಒಂದೇ ಲೋಕಖ್ಯಾತಿ ಪಡಿತಾರೆ. ಯಾರು? ಗವಿಸಿದ್ದೇಶ್ವರ ಸ್ವಾಮೀಜಿಗಳು. ಯಾಕೆ ಜೀವಂತ ಸಮಾಧಿ ಹೊಂದಿದ್ರು ಅವರು? ಏನಾದರೂ ಕೀರ್ತಿ ವಾರ್ತೆಗಳಿಗಾಗಿ ಅವರು ಜೀವಂತ ಸಮಾಧಿ ಹೊಂದಿದ್ರ? ಅಥವಾ ಯಾವುದಾದ್ರೂ ಸಿದ್ಧಿ ಸಾಧನೆಗಾಗಿ ಅವರು ಏನಾದರೂ ಜೀವಂತ ಸಮಾಧಿ ಹೊಂದಿದ್ರ? ನಿಜ ಹೇಳಬೇಕಾಗಿತ್ತು ಅಂತಂದರೆ, ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಜೀವಂತ ಸಮಾಧಿ ಯಾಕಾದ್ರ ಅಂತಂದರೆ, ಯಾವುದೇ ಸಿದ್ಧಿ ಸಾಧನೆಗಾಗಿ ಅವರು ಜೀವಂತ ಸಮಾಧಿ ಹೊಂದಲಿಲ್ಲ. ಯಾವುದೇ ಕೀರ್ತಿ ವಾರ್ತೆಗಳಿಗಾಗಿ ಅವರು ಯಾವುದೇ ಜೀವಂತ ಸಮಾಧಿ ಹೊಂದಲಿಲ್ಲ. ಅವರು ಯಾವುದೇ ಒಂದೇ ಕಾರಣ ಇತ್ತಂದ್ರೆ ಅದು ಗುರುವಿನ ಮೇಲೆ ಇರ್ತಕ್ಕಂಥ ಅನನ್ಯವಾದ ಭಕ್ತಿ ಒಂದೇ ಕಾರಣಕ್ಕೋಸ್ಕರ ಜೀವಂತ ಸಮಾಧಿ ಹೊಂದಿರತಕ್ಕಂಥದ್ದು. ಅಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಯಾರಂದ್ರೆ ಶಿವಶಾಂತ ವೀರ ಮಹಾಶಿವಯೋಗಿಗಳವರು. ಅವ್ರ ಹೆಸರು ಕೇಳತ್ಲೆ ಏನೋ, ಅವ್ರ ಮೂರ್ತಿಯನ್ನು ನೀವೆಲ್ಲ ನೋಡಿರ್ಬೋದು ಕೊಪ್ಪಳ ಮಠದಲ್ಲಿ. ಇಲ್ಲೇ ಕಾಣುತ್ತೆ ನೋಡ್ರಿ, ಅಪ್ಪವ್ರ ಮೂರ್ತಿ ಇದೆ. ಆ ಮೂರ್ತಿಯನ್ನು ನೋಡತ್ಲೆ, ಆ ಫೋಟೋ ನೋಡತ್ಲೆ ನಿಮ್ಗೆ ಏನು ಭಾವ ಬರುತ್ತಾ? ಎಂಥ ಚಿತ್ತ ಇರುತ್ತೆ. ಅವರ ಹೆಸರು ಎಷ್ಟು ಚಂದ ಐತೆ. ಅಂಥವ್ರ ಹೆಸರು ನಮಗೆ ನಾಮಧೇಯ ಮಾಡ್ಯಾರ. ಅವರ ಹೆಸರು ಶಿವಶಾಂತ ವೀರ. ಎಷ್ಟು ಚಂದ ಐತೆ. ಶಿವಶಾಂತ ವೀರ. ಶಿವ ಅಂದ್ರೆ ರುದ್ರ ಅಂತ ಕರೀತಾರೆ. ಅಂದ್ರೆ ಆ ಶಿವನ ಲಯಕರ್ತ ಅಂತಾರೆ. ಲಯಕರ್ತ ಮಾಡುವಂಥ ಸಮಯದ ಲಯವನ್ನು ಮಾಡತಕ್ಕಂಥ ಸಮಯದಲ್ಲಿ ರೌದ್ರಾವತಾರ ತಾಳ್ತಾನ, ಭಯಂಕರವಾದಂಥ ರೂಪವನ್ನು ತಾಳ್ತಾನ ಶಿವ. ಅಂದ್ರ ಶಿವಶಾಂತ ವೀರಂದ್ರ ಅಂತ ರುದ್ರ ಭಯಂಕರವಾಗಿರತಕ್ಕಂಥ ಶಿವನೂ ಕೂಡ ಇವ್ರ ಮುಂದ್ಗಡೆ ಬಂದು ನಿಂತ್ಕೊಂಡ್ರಪ್ಪ ಅಂದ್ರೆ ಶಾಂತಗೊಳ್ಳಬೇಕು. ಶಿವನೇ ಶಾಂತಗೊಳ್ಳತಕ್ಕಂಥವ್ರು ಯಾರಾದ್ರೂ ಅಂದ್ರೆ ಶಿವಶಾಂತ ವೀರ ಮಹಾಶಿವಯೋಗಿಗಳವರು. ಅಂತ ಶಿವಶಾಂತ ವೀರ ಮಹಾಶಿವಯೋಗಿಗಳ ಹೆಸರನ್ನು ನಮಗಿಟ್ಟಾರ. ಅವ್ರ ಬದುಕು ಎಷ್ಟು ಆದರ್ಶ, ಅವರು ನಡೆದಂಥ ಹಾದಿ, ಅವರು ಬದುಕಿದಂಥ ಆದರ್ಶ ನಮಗೆಲ್ಲ ಬದುಕು. ಅವ್ರು ಎಷ್ಟು ಸರಳವಾಗಿ ಬದುಕಿದ್ರು. ತಪಸ್ವಿಗಳು, ಯೋಗಿಗಳು. ಅವ್ರು ನೆನೆಸ್ಕೊಂಡ್ರಪ್ಪ ಅಂದ್ರೆ ರೋಮಾಂಚನ ಆಗುತ್ತೆ. ಅಷ್ಟು ಪೂಜಾ ನಿಷ್ಠರವರು. ಅವರು ತಮಗೋಸ್ಕರ ಒಂದಿನತೂ ಬದುಕನ್ನು ಕಳೆದವರೆಲ್ಲ ಇಡೀ ಸಮಾಜಕ್ಕೆ ಅರ್ಪಣೆ ಮಾಡತಕ್ಕಂಥವ್ರು ಶಿವಶಾಂತ ಸ್ವಾಮೀಜಿಗಳು. ಒಮ್ಮೆ ಮಠದಾಗ ಏನಾಗಿತ್ತಂತಂದ್ರೆ, ಮಠದಾಗ ಇರ್ತಕ್ಕಂಥವ್ರು ಅಪ್ಪವ್ರ ಪ್ರಸಾದಕ್ಕೆ ಅಂದ್ರೆ ಶಿವಶಾಂತರ ಅಪ್ಪರ ಪ್ರಸಾದಕ್ಕೆ ಅಂತಂದೇಳಿ ಕಾಯಿಪಲ್ಯ ಮತ್ತು ಹಣ್ಣನ್ನು ಖರೀದಿ ಮಾಡ್ಕೊಂಡು ಮಾರ್ಕೆಟಿಂದ ತೊಗೊಂಬಂದಿದ್ರಂತೆ. ಮಾರ್ಕೆಟಿಂದ ಹಣ್ಣು ಮತ್ತು ಕಾಯಿಪಲ್ಯ ಖರೀದಿ ಮಾಡ್ಕೊಂಬಂತ ಅಪ್ಪವ್ರ ಪ್ರಸಾದಕ್ಕೆ ಇದು ಮಾಡಿದ್ರಂದ್ರೆ ಅಪ್ಪವ್ರು ಬೈದ್ರಂತೆ ಶಿವಶಾಂತರ ಅಪ್ಪರ ತಂದವ್ರಿಗೆ. ಕೋಡಿಗಳ ಎದಕ್ಕೆ ನನಗೋಸ್ಕರ ಇದನ್ನ ರೊಕ್ಕ ಖರ್ಚು ಮಾಡಿ ತೊಗೊಂಬಂದಿರಿ? ಅಲ್ರಿ ಬುದ್ಧಿ, ಮತ್ತೆ ನಿಮ್ಮ ಪ್ರಸಾದಕ್ಕೆ ಹೆಂಗೆ ಮಾಡ್ಬೇಕ್ರಿ? ಮತ್ತೆ ಪಲ್ಯ ಮಾಡ್ಬೇಕಲ್ಲ, ಅದಕ್ಕೆ ಕಾಯಿಪಲ್ಯ ಬೇಕು, ಮತ್ತು ನಿಮ್ಮ ಪ್ರಸಾದಕ್ಕೆ ಹಣ್ಣು ಬೇಕು, ಮತ್ತೆ ಹೆಂಗೆ ತರ್ಬೇಕ್ರಿ? ಮತ್ತೆ ಮಾರ್ಕೆಟಿಂದ ತರಲದು ಮತ್ತೆ ಹೆಂಗೆ ಮಾಡ್ಬೇಕ್ರಿ? ಅವಾಗ ಶಿವಶಾಂತರಪ್ಪರು ಮಠದಾಗ ಒಂದು ಕಡೆ ಕರ್ಕೊಂಡೋಗಿ ಆ ಶಿಷ್ಯನಿಗೆ ತೋರಿಸ್ತಾರಂತೆ. ಅವರು ಮಠದಾಗ ಹೋಗಿ ಎಲ್ಲಿ ಕರ್ಕೊಂಡೋಗಿ ತೋರಿಸಿದ್ರೆ ದಿನ ಸ್ನಾನ ಮಾಡ್ತಿದ್ರು ಅಪ್ಪವರು, ಯಾರು ಶಿವಶಾಂತರ ಸ್ವಾಮೀಜಿಗಳು. ಆ ಸ್ನಾನ ಮಾಡ್ಕೊಂಡು ಹೋದಂಥ ಜಾಗದಾಗ ಒಂದು ಪಪ್ಪಾಯಿ ಗಿಡ ಬೆಳೆದಿತ್ತು. ಒಂದು ಟಂಗಿಗೆ ಪಪ್ಪಾಯಿ ಕಾಯಿ ಬಿಟ್ಟಿತ್ತು, ಒಂದು ಕಡೆ ಹಣ್ಣಿತ್ತು. ಅವಾಗ ಶಿವಶಾಂತರಪ್ಪರ ಪಪ್ಪಾಯಿ ಗಿಡ ತೋರಿಸಿ ಹೇಳ್ತಾರಂತೆ, ನೋಡಪ್ಪ ಈ ಕಾಯಿ ಇತ್ತಲ್ಲ ಅದನ್ನ ಹರ್ಕೊಂಬಂದು ಪಲ್ಯ ಮಾಡು, ಅದು ಕಾಯಿಪಲ್ಯ ಆಯ್ತು. ಈ ಕಡೆ ಟೊಂಗಿಗೆ ಏನು ಬಿಟ್ಟೈತಲ್ಲ ಅದು ಹಣ್ಣು ಬಿಟ್ಟೈತೆ, ಅದು ಹಣ್ಣು ಆಯ್ತು. ಇವೆರಡೂ ಮಾಡಿಬಿಡು, ಮಾರ್ಕೆಟ್ ಹೋಗೋ ಅವಶ್ಯಕತೆನೂ ಬರಲ್ಲ. ಆಮೇಲೆ ಅದು ಬಂದಿರತಕ್ಕಂಥ ಏನು ದುಡ್ಡು ಉಳ್ದೈತಲ್ಲ, ಅದೇನು ಕಾಯಿಪಲ್ಯ ಮಾರ್ಕೆಟಿಗೆ ಹೋಗಿ ತೊಗೊಂಬಂದದ್ದು ರೊಕ್ಕ ಖರ್ಚು ಉಳ್ದೈತಲ್ಲ, ಆ ದುಡ್ಡನ್ನು ಏನು ಮಾಡಂದ್ರೆ ಎಲ್ಲಿ ಬೇಕಲ್ಲಿ ಬಳಸ್ಬೇಡ, ಮಕ್ಕಳ ಶಿಕ್ಷಣಕ್ಕಾಗಿ ಬಳಸತ್ತಂದು ಎತ್ತಿಟ್ಟವರು ಶಿವಶಾಂತ ವೀರ ಮಹಾಶಿವಯೋಗಿಗಳವರು. ಅಂಥ ಪೂಜ್ಯರು ಶಿವಶಾಂತ ವೀರ ಮಹಾಶಿವಯೋಗಿಗಳವರು. ಒಮ್ಮೆ ಮಠದಾಗ ಏನಾಯ್ತಂತಂದ್ರೆ, ಈ ಗದ್ದಿಗೆ ಐತಲ್ಲ ಕರ್ತುಗದ್ದಿಗೆ, ಆ ಕರ್ತುಗದ್ದಿಗೆ ಮುಂದ್ಗಡೆ ಕಾಣಿಕೆ ಪೆಟ್ಟಿಗೆ ಅದಾವ.
ಆ ಕಾಣಿಕೆ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಒಮ್ಮೆ ರಾತ್ರಿ ಏನಂತಂದ್ರೆ ಶಿಷ್ಯಂದ್ರು ಮತ್ತು ಅಜ್ಜೋರು ಶಿವಶಾಂತರು ಸ್ವಾಮಿಗಳು ಆ ಕಾಣಿಕೆ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಕಾಣಿಕೆ ಎಲ್ಲ ತೊಗೊಂಡು ಒಂದು ಚೀಲ ಹಾಕ್ಕೊಂಡು ರೂಮಿಗೆ ತೊಗೊಂಡು ಹೊಂಟಿದ್ರು. ರೂಮಿಗೆ ತೊಗೊಂಡೋಗೋ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಆ ಚೀಲದಿಂದ ₹1 ಕಾಣಿಕ ಕೆಳಗಡೆ ಬಿದ್ದು ಬಿಡ್ತಕ್ಕಂತ. ಅವಾಗ ಶಿವಶಾಂತರಪ್ಪರು ಭಾಳ ಇವಾಗಂತಂಗೆ ಲೈಟಿಂದು ವ್ಯವಸ್ಥೆ ಇದ್ದು ಭಾಳ ಕಡಿಮೆ ಇದ್ದು, ಕತ್ಲಿರ್ತಿತ್ತು. ಅಪ್ಪರು 1 ತಾಸು 2 ತಾಸು ಅದು ಟಾರ್ಚ್ ಹಿಡ್ಕೊಂಡು ಹುಡುಕ್ಯಾಡ್ತಾರಂತೆ ಸಿಗ್ತಿದ್ದಿಲ್ಲ ಅಂತದು. ಅವಾಗ ಹಿಂದಿರ್ತಕ್ಕಂಥ ಶಿಷ್ಯ ನಂತರ, ಅಲ್ರಿ ಬುದ್ಧಿ, ನಾನು ಅವಲಿಂದ ನೋಡಕತ್ತೀನಿ, ಇಷ್ಟು ಹುಡುಕ್ಯಾಡಕತ್ತೀರಲ್ಲ, ನಮ್ಮಂಥ ಸಂಸಾರಿಗಳಿಗೆ ವ್ಯಾಮೋಹ ಇರಬೇಕು, ನೀವು ಸನ್ಯಾಸಿಗಳು, ನಿರ್ಮೋಹಿಗಳು, ನಿಮ್ಮಂಥ ಸನ್ಯಾಸಿಗಳು ಬರೀ ಅದು ₹1 ಇಷ್ಟು ಹುಡುಕ್ಯಾಡಕತ್ತೀರಲ್ರಿ ಬುದ್ಧಿ, ಏನಿದು ಅಂತ. ಅವಾಗ ಪೂಜ್ಯ ಶಿವಶಾಂತ ಮಹಾಶಿವಯೋಗಿಗಳವರು ಹೇಳಿದ್ದು ಅದ್ಭುತವಾದಂಥ ಮಾತು. ಎಷ್ಟು ಚಂದ ಒಂದು ಮಾತನ್ನು ಹೇಳ್ತಾರಂದ್ರೆ, ನೋಡಪ್ಪ ಶಿಷ್ಯ, ನಾ ಏನು ಅದು ₹1 ಅಂತ ತಂದು ಅದು ಬಿದ್ದೈತಂತ ಕಳ್ಕೊಂಡೈತಲ್ಲ, ಅದು ₹1 ಕಾಣಿಕೆ ಪೆಟ್ಟಿಗಳು ಏನು ಭಕ್ತ ಹಾಕೇನಲ್ಲ, ಆ ಭಕ್ತ ಪಾಪ ಅತ್ಯಂತ ಕಡು ಬಡವದನವ. ಪಾಪ ಭಕ್ತ ಅದನ್ನ ಬರೀ ₹1 ಕೊಡೋಷ್ಟು ಅಷ್ಟೇ ಗೌಸಿದ್ದಪ್ಪ ಜೊತೆಗೆ ಶಕ್ತಿ ಕೊಟ್ಟಾನ, ಆತ ₹1 ಮುಟ್ಸ್ಯಾನಂತ. ಅತಂದೇನು ಸಂಕಲ್ಪ ಅಂದ್ರೆ, ನಾ ಹಾಕಿದಂಥ ₹1 ಗೌಸಿದ್ದಪ್ಪಜ್ಜಗೆ ಮುಟ್ಲಿ ಅನ್ನೋ ಸಂಕಲ್ಪ ಅತಂದೈತಿ. ಅಕಸ್ಮಾತ್ ನಾನು ಬರೆಯೋದು ₹1 ಬಿಡ ಅಂತ ತಂದೇಳಿ ನಾನು ನಿರ್ಲಕ್ಷ್ಯ ಮಾಡಿನಂದ್ರೆ, ನಾನು ₹1 ನಿರ್ಲಕ್ಷ್ಯ ಮಾಡ್ದಂಗಲ್ಲ, ಆ ಭಕ್ತನ ಭಕ್ತಿಯನ್ನೇ ನಿರ್ಲಕ್ಷ್ಯ ಮಾಡ್ದಂಗಾಗತ್ತೋ ಅದು ಅಂತ ಹೇಳ್ತಾರಂತೆ. ನಾನು ಅವಲಿಂದ ಹೇಳ್ತೇನೆ, ಏನು ಹುಡುಕ್ಯಾಡಕತ್ತಿ, ₹1 ಹುಡುಕ್ಯಾಡಕತ್ತೀನಂತೀಯಲ್ಲ, ನಾನು ಅವಲಿಂದ ನಾನು ₹1 ಹುಡುಕ್ಯಾಡಕತ್ತಿಲ್ಲ. ನಾನೇನು ₹1 ಹುಡುಕ್ಯಾಡಕತ್ತಿ ಅಂತ ಏನಕತ್ತಿಲ್ಲ, ನಾನು ನಿಜವಾಗ್ಲೂ ₹1 ಹುಡುಕಕತ್ತಿಲ್ಲ. ಆ ₹1 ಅಡಗಿರತಕ್ಕಂಥ ಆ ಭಕ್ತನ ಭಕ್ತಿನೇ ಹುಡುಕಿ, ವಿನಃ ₹1 ಹುಡುಕಿಲ್ಲ ಅಂತ ತಂದೇಳಿ ಪೂಜ್ಯ ಶಿವಶಾಂತ ಮಹಾಶಿವಯೋಗಿಗಳವರು ಹೇಳ್ತಾರೆ. ಹಿಂಗ ಮಠ ₹1 ಕೊಟ್ಟವರು ಅಷ್ಟೇ, ಎಷ್ಟು ಕೊಟ್ಟರು ಕೂಡ ಅಷ್ಟೇ ಅಂತಕ್ಕಂತಹ, ₹1 ಕೊಟ್ಟವರು ಅಷ್ಟೇ, ₹1,00,000 ಕೊಟ್ಟವರು ಅಷ್ಟೇ ಅಂತಕ್ಕಂಥ ಮಾತನ್ನು ಕಲಿಸಿಕೊಟ್ಟದ್ದು ಶ್ರೀ ಗವಿಮಠ. ಮತ್ತೆ ಇಬ್ಬರು ದಂಪತಿಗಳಿರ್ತಾರಂತೆ. ಅವ್ರು ಹೆಂಗಿದ್ರಂದ್ರೆ ಭಾಳ ಕೆಟ್ಟ ಜಿಪುಣರಿದ್ರಂತೆ. ಅವರು ಕೆಟ್ಟ ಜಿಪುಣ ಅಂದ್ರೆ ಕಂಜೂಸ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಕಂಜೂಸ್ ಅಂತ ಯಾರಿಗೆ ಕರೀತಾರಂತಂದ್ರೆ, ಈ ಮನೆ ಬಂದಾಗ ಬರೀ ಜ್ಯೂಸ್ ಮೇಲೆ ಮುಗಿಸ್ಬಿಡ್ತಾರೆ, ಉಣ್ ಬರೀ ಅಂತ ಕರೆಯಂಗಿಲ್ಲ, ಅವ್ರು ಜ್ಯೂಸ್ ಮೇಲೆ ಮುಗಿಸ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ಕಂಜೂಸ್ ಅಂತ ಕರೀತಾರೆ ಅವ್ರಿಗೆ. ಅಂತ ಕಂಜೂಸು ಜಿಪುಣರು ಅವರಿಗೆ ಏನಾಗುತ್ತಂತಂದ್ರೆ, ಒಮ್ಮೆ ಅವ ಗಂಡ ಇರ್ತಾನಲ್ಲ, ಆ ಗಂಡಗೆ ಕರಿಗಡುಬು ತಿನ್ಬೇಕನ್ನೋ ಭಾಳ ಆಸೆ ಆಗ್ತದೆ. ಹೆಂಡತಿಗಂತಾನಂತೆ, ನೋಡ ನನಗೆ ಕರಿಗಡುಬು ತಿನ್ನಂಗೆ ಬಹಳ ಆಸೆ ಆಗೈತಿ, ಕರಿಗಡುಬು ಮಾಡಿಕೊಡು. ಆಯ್ತಂತೆ, ಆಯ್ತು ಬಿಡ್ರಿ ಮಾಡಿಕೊಡೋಣ, ಅದಕ್ಕೇನೈತಿ, ಬೆಲ್ಲ ಬ್ಯಾಳಿ ಬೆಣ್ಣೆ ಎಲ್ಲ ತೊಗೊಂಬಂದು ಅಂಗಡಿಯಿಂದ ತೊಗೊಂಬಂದು ಕೊಟ್ಟನಂತೆ ಹೆಂಡ್ತಿಗೆ ಒಂದು ಮಾತು ಅಂತಾನಂತೆ, ನೋಡ ಮತ್ತೆ ನೀನು ಮುಂಜಾನೆ ಮಾಡಿ ಮತ್ತೆ ಮಂದಿ ಬಂದ್ಬಿಡ್ತಾರೆ, ಮತ್ತೆ ಮುಂಜಾನೆ ಮತ್ತು ರಾತ್ರಿನ ಮಾಡಕ್ಕೆ ಹೋಗ್ಬೇಡ, ರಾತ್ರಿನ ಬರ್ತಾರೆ ಮಂದಿ, ಮಾಡುವುದ ಕರೀತಂದ್ರೆ ಮಠ ಮಧ್ಯಾಹ್ನ ಮಾಡಿಬಿಡವಾಗ ಯಾರೂ ಬರಲ್ಲ, ಮಾಡ್ಕೊಂಡು ತಿನ್ನಾನ. ಆಯ್ತು ಬಿಡು ಅಂತಂದೇಳಿ ಹೊಲಕ್ಕೆ ಹೋದ, ಮುಗಿಸ್ಕೊಂಬಂದು ಹೊಲ ಎಲ್ಲ ಗಳೆ ಹೊಡ್ಕೊಂಡೆಲ್ಲ ಬಂದ. ಏನಕ್ಕೆ ಅಷ್ಟೊತ್ತರಾಗೆಲ್ಲ ಕರಿಗಡುಬು ಗಮ್ಮನಂಗೆ ಕಾಶಿ ತುಪ್ಪ ಕಾಶಿ ಎಲ್ಲ ಇಟ್ಟು ಪಡಸಾಲೆ ಕುತ್ಕೊಂಡು ಕರಿಗಡುಬು ಒಂದು ಕೆರೆಸಿ ತುಂಬ ಕರಿಗಡುಬು ಹಾಕಿ ಒಂದು ಡಬ್ಬಿ ಒಳಗಡೆ ತುಪ್ಪ ಹಾಕಿ ಪಡಸಾಲೆಗೆ ಇಬ್ಬರು ಗಂಡ ಹೆಂಡತಿ ಕುತ್ಕೊಂಡ್ರಂತೆ. ಆ ಗಂಡ ಮತ್ತು ಹೆಂಡತಿ ಇಬ್ಬರು ಕೆರೆಸಿಯಿಂದ ಕರಿಗಡುಬು ತಗೊಂಡು ತುಪ್ಪದಾಗ ಹಿಂಗೆ ಎದ್ಕೊಂಡು ಹಿಂಗೆ ತಿನ್ಬೇಕನ್ನೋದ್ರೊಳಗೆ ಒಬ್ಬ ಯಾರೋ ಬೀಗ ಕದ ತಟ್ಟಿಬಿಟ್ಟ. ಎಲ್ಲ ಇದು ಕೆಲಸಕ್ಕೆ ಇಡ್ತದೆ, ಮೊದಲು ಫಸ್ಟ್ ಹೋಗಿ ಅಡುಗೆ ಮನೆಗೆ ಇಟ್ಟು ಬಂದ್ಬಿಡ. ಆಯ್ತಂತಂದು ಹೇಳಿ ಮತ್ತೊಂದು ಗಂಡ ಅಂತಾನಂತೆ, ನೋಡು ಅವ ಬೀಗ ಬಂದನಲ್ಲ, ಅವಂಗ ಹೋಗಲ್ಲವ, ನನ್ನ ಹತ್ರ ಒಂದು ಪ್ಲ್ಯಾನಿಂಗ್ ಐತಿ. ಏನು ಪ್ಲ್ಯಾನಿಂಗ್ ಅಂದ್ರೆ, ನಾನು ಸತ್ತಂಗ ಮಾಡ್ತೀನಿ, ನೀನು ಹತ್ತಂಗ ಮಾಡಿಬಿಡು ಅಂತ. ಆಯ್ತು ಬಿಡು ಅಂತಂದೇಳಿ ಆಕೆ ಹಿಡ್ಕೊ ಆಕೆ ಇಟ್ಟು ಬಂದಾಗ ಇದು ಮಾಡಿ, ಈಕೆ ಹಾಡು ಹಿಡ್ಕೊಂಡು ಅಳಕ್ಕೆ ಶುರು ಮಾಡಿದ್ಲು. ಅದರ ಬದ್ರೆ ಹೆಣ್ಮಕ್ಳು ಅಳಕ್ಕೆ ಭಾಳ ಫೇಮಸ್. ಜೋರ್ ಹಾಡು ಹಿಡ್ಕೊಂಡು ಅಳಕತ್ತಿದ್ಲಿ. ಹೆಂಗೆ ಅಳಕತ್ತಿಲ್ಲ ಅಂತಂದ್ರೆ, ಅವಾಗ ಕರೆಗೊಂದು ಹೋಗಿನ ಬಿಡೋದಷ್ಟು ಮಟ್ಟಿಗೆ ಅಳಕತ್ತಿದ್ಲಕ್ಕಿ. ಅವಾಗ ಬೀಗ ಬಂದು ಅವ್ರ ಅಕ್ಕ ಕೇಳ್ತಾರಂತೆ, ಯಾಕ ಮಾವ್ಗೆ ಏನಾಗಿತ್ತ ಅಂತ. ಇಲ್ರಿ ಇಲ್ಲಪ್ಪ ತಮ್ಮ, ಮಾವ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಹೋಗೇ ಬಿಟ್ಟ, ಹೋಗಿ ಹಾಕ್ಸ್ಕೊಂಡ್ಬಿಟ್ಟ ಅಂತ. ಅವಾಗ ಅವ ಅಂತ ನಾನು ತೀರ್ಲಿ ಬಿಡಿ ಅಕ್ಕ, ಮತ್ತೆ ಯಾರ ಒಂದು ದಿವ್ಸ ಅವ ಮುಂದೋಗ್ಯಾನ, ನಾವು ಹಿಂದೆ ಹೋಗ್ತೀವಿ, ಒಬ್ಬರಲ್ಲ ಒಂದು ದಿವ್ಸ ಹೋಗೋದ ಪ್ರಾಣ ಪಕ್ಷಿ ಅಂತ ಸಮಾಧಾನ ಮಾಡಿ ಅವ ಹೋದ್ನಂತೆ. ಅವ ಗಂಡ ಒಂದು 5 ನಿಮಿಷ ಆದ್ಮೇಲೆ ಎದ್ದು ಕುತ್ಕೊಂಡಂತೆ, ಏಯ್ ತಗೊಂಬ ಅಂದಂತೆ.
ತಗೊಂಬಂದಂತೆ ಮತ್ತೆ ಕೆರಸಿ ಪುಟ್ಟಿ ಇಟ್ರಂತೆ ಮತ್ತೆ ತುಪ್ಪ ಇಟ್ರಂತೆ ಮತ್ತೆ ಹಿಂಗೆ ಕರಿಗಡಬು ತಗೊಂಡು ಹಿಂಗೆ ತುಪ್ಪದಾಗ ಎದ್ದುಕೊಂಡು ತಿನ್ಬೇಕಂತಂದೇಳಿ ಗಂಡ ಹೆಣ್ತಿಗಂತನಂತೆ, ನೋಡು ನಾ ಏನು ಸತ್ತಿಲ್ಲ ಬಿಟ್ಟಿಲ್ಲ, ಸತ್ತಂಗೆ ಹೆಂಗೆ ಮಾಡಿ ನೋಡು ಅಂತಂದ ಅವ ಗಂಡ ಅಂತಾನಂತೆ. ಆಕೆ ಅಂತಂತೆ, ನೋಡ್ರಿ ನಿಮ್ಗಿಂತ ನಾನು ಭಾಳ ಮಜಾ, ನಾನು ಕೂಡ ಅತ್ತಿಲ್ಲ ಬಿಟ್ಟಿಲ್ಲ, ಅತ್ತಂಗೆ ಹೆಂಗೆ ಮಾಡಿ ನೋಡ್ರಿ ಅಂತ ಆಕೆ ಅಂತ. ಅವ ಏನು ಬೀಗ ಹೋಗಿದ್ನಲ್ಲ, ಏನು ಹೋಗಿಲ್ಲ ಬಿಟ್ಟಿಲ್ಲ, ಹೋದಂಗೆ ಹೆಂಗೆ ಮಾಡಿ ನೋಡ್ರಿ ಅಂತ ಬಂದಂತ. ಹೋದಂಗೆ ಹೆಂಗೆ ಮಾಡಿದ್ ನೋಡ್ರಿ ಅಂತ. ಅವ ಮಸ್ತ್ ಏನ್ ಮಾಡಿದಂದ್ರ ಇವ್ರಕ್ಕಿಂತ ಮುಂಚೆಕ ಓಷ್ಟು ಕರ್ಗೆಡು ತಾನ ತಿಂದಂತ ಅವನು. ಮತ್ತ ಅಡಿಗೆ ಮನೆಗಿದ್ದು ಮತ್ತ ಅವನು ಬಡದ್ ಬಂದಂತ ಮತ್ ವಾಪಸ್. ಮತ್ತ ಹಂಗ ಹೋಗ್ಲಿಲ್ಲ ಅಂತವ ಅವ್ರ ಅಕ್ಕಗಂತನಂತೆ, ಯಾಕ ಮತ್ತೆ ಯಾವಾಗ ಬರ್ಲಿ, ನಮ್ ತಿಥಿಗೆ ಹೇಳ್ತೀವಪ್ಪ ಅವಾಗ ಬಾ ಅಂತ. ಅಕಸ್ಮಾತ್ ಕೊಟ್ಟು ತಿಂದಿದ್ರಪ್ಪ ಅಂದ್ರೆ ಹೆಂಗಿರ್ತತ್ತ, ತಾನು ಒಂದೆರಡು ತಿಂತಿದ್ರು ಅವರು ಒಂದೆರಡು ತಿಂತಿದ್ರು. ಅದಕ್ಕ ದಾಸೋಹ, ಗವಿಮಠದ ದಾಸೋಹದಲ್ಲಿ ಲಕ್ಷ ಲಕ್ಷ ಜನ ಯಾಕೆ ಪ್ರಸಾದ ಮಾಡ್ತಾರೆ ಅಂದ್ರೆ, ಗವಿಮಠ ಕಲಿಸಿ ಕೊಟ್ಟದ್ದು, ಸನ್ಯಾಸದ ಜೀವನ ಕಲಿಸಿ ಕೊಟ್ಟದ್ದು ಏನಂದ್ರ, ತಿರ್ಕೊಂಡ್ ಬಂದು ಕರ್ಕೊಂಡು ಊಟ ಮಾಡಿದ್ರೆ ಬದುಕ ಸ್ವರ್ಗ ಆಗತ್ತಂತ ಕಲಿಸಿ ಕೊಟ್ಟಿರ್ತಕ್ಕಂಥದ್ದು ಗವಿಮಠ. ಇಂಥ ಸನ್ಯಾಸದ ಜೀವನ ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಸೌಭಾಗ್ಯ. ಈ ಸನ್ಯಾಸದ ಜೀವನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಬುದ್ಧ ಇದ್ದ, ನಾ ಇನ್ನೊಂದು 2-3 ಹೇಳಿ ಮುಗಿಸ್ತೀನಿ ನಾನು. ಬುದ್ಧನಿದ್ದ, ಆ ಬುದ್ಧನ ಶಿಷ್ಯ ಪೂರ್ಣ ಅಂತಂದೇಳಿ. ಪೂರ್ಣ ಬುದ್ಧನ ಹತ್ರ ಹೋಗಿ ಕೇಳ್ತಾನಂತೆ, ಬುದ್ಧ ದೇವ, ಗುರುದೇವ, ನನಗೆ ವರ್ಷಗಳ ಕಾಲ ಬೋಧನೆಯನ್ನು ಮಾಡಿದ್ರಿ, ನಿಮ್ಮ ಬೋಧನೆಯನ್ನ ಇಡೀ ಜಗತ್ತಿನಾದ್ಯಂತ ಪಸರಿಸಲು ಹೋಗ್ತೀನಿ, ನನಗೊಂದಿಷ್ಟು ಅಪ್ಪಣೆ ಕೊಡ್ರಿ ಅಂತಂದಂತನಂತೆ. ಅವಾಗ ಬುದ್ಧ ಅಂತನಂತೆ, ನಾನೊಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ರಪ್ಪ ಅಂದ್ರೆ ನೀವು ಹೋಗ್ಬೋದು, ನನಗೆ ಉತ್ತರವನ್ನು ಕೊಟ್ರೆ ನೀನು ಹೋಗಬಹುದು. ಅವಾಗ ಬುದ್ಧ ಕೇಳ್ತಾನಂತೆ, ನೋಡು, ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಭಿಕ್ಷುವಾಗಿ ನೀನು ಬೋಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಮನೆ ಮನೆಗೆ ಹೋಗಿ ಬೋಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜನ ಅಕಸ್ಮಾತ್ ನಿನಗೆ ಅವಮಾನ ಮಾಡಿ ಟೀಕಾ ಮಾಡಿ ನಿನಗೆ ಎಲ್ಲರೂ ಭಯ ಕತ್ತಿದ್ರಪ್ಪ ಅಂದ್ರೆ ಅವಾಗ ನೀ ಏನು ಮಾಡ್ತೀಯ? ಅವಾಗ ಪೂರ್ಣ ಅಂತನಂತೆ, ನಾನು ಸಂತೋಷ ಪಡ್ತೇನೆ. ಅಲ್ಲ, ನೀನು ಬೈದ್ರೆ ಸಂತೋಷ ಪಡ್ತೀಯ? ಸಂತೋಷ ಪಡ್ತೀನಿ. ಯಾಕೆ ಸಂತೋಷ ಪಡ್ತೀಯ? ಅವಾಗ ಪೂರ್ಣ ಅಂತನಂತೆ, ಬರೀ ಇವ್ರು ನನಗೆ ಬೈದಾರ, ಕೈಕಾಲು ಮುರಿಯಂಗೇನು ಬಡ್ದಿಲ್ಲಲ್ಲ, ಹಂಗ ಬಿಟ್ಟಾರ, ಅದಕ್ಕೆ ನಾನು ಸಂತೋಷ ಪಡ್ತೀನಿ ಅಂತ ಪೂರ್ಣ ಅಂತದ್ನಂತೆ. ಅಲ್ಲ, ಅಕಸ್ಮಾತ್ ನಿನಗೆ ಬೈದು ಕೈ ಕಾಲು ಮುರಿದು ಬಡದ್ ಬಿಟ್ರಪ್ಪ ಅಂದ್ರೆ ಅವಾಗ ಏನು ಮಾಡ್ತೀಯ? ಅವಾಗೂ ಕೂಡ ಸಂತೋಷ ಪಡ್ತೀನಿ. ಬರೀ ಕೈಕಾಲು ಮುರಿಯಂಗೆ ಅಷ್ಟ ಬಡದಾರ, ನನ್ನ ಪ್ರಾಣವನ್ನು ಏನು ತೆಗೆದಿಲ್ಲಲ್ಲ, ಅದಕ್ಕೆ ನಾನು ಸಂತೋಷ ಪಡ್ತೀನಿ ಅಂತ ತಂದೇಳಿ ಪೂರ್ಣ ಅಂತದ್ನಂತೆ. ಅವಾಗ ಬುದ್ಧ ಕೇಳ್ತಾನಂತೆ, ಅಲ್ಲ ಅವಾಗೂ ಕೂಡ ಸಂತೋಷ ಪಡ್ತೆ? ಅವಾಗೂ ಕೂಡ ಸಂತೋಷ ಪಡ್ತೀನಿ. ಅವಾಗ ಪೂರ್ಣ ಅಂತನಂತೆ, ಅಕಸ್ಮಾತ್ ನಿನ್ನ ಪ್ರಾಣವನ್ನೇ ತೆಗೆದ್ರಂತ ತಿಳ್ಕೋರಿ, ನಿನ್ನ ಪ್ರಾಣವನ್ನು, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಭಿಕ್ಷುವಾಗಿ ನೀನು ಬೋಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜನ, ಈ ಸಮಾಜ ನಿನ್ನ ಪ್ರಾಣವನ್ನೇ ತೆಗೆದ್ರಂತ ತಿಳ್ಕೊ, ಅವಾಗ ಏನು ಮಾಡ್ತೀಯ ನೀನು? ಅವಾಗ ಪೂರ್ಣನಿಂದ ಬಂದಿರತಕ್ಕಂಥ ಉತ್ತರ ಅದ್ಭುತವಾಗಿರ್ತಕ್ಕಂಥದ್ದು. ಏನು ಹೇಳ್ತಾನಂದ್ರೆ, ಪೂರ್ಣ, ಬುದ್ಧ ದೇವ, ನಾನು ಬರೀ ಇವಾಗ ಕೇವಲ ಪೂರ್ಣ, ಅಕಸ್ಮಾತು ನಿನ್ನ ಬೋಧನೆಯನ್ನು ಮಾಡುತ್ತಾ ನನ್ನ ಪ್ರಾಣವನ್ನೇನು ಪಕ್ಷಿ ಅವ್ರೇನಾದ್ರೂ ತೆಗೆದ್ರಪ್ಪ ಅಂದ್ರೆ ಅವಾಗ ಯಾಕೆ ಸಂತೋಷ ಪಡ್ತೀನಿ ಅಂದ್ರೆ, ಇವಾಗ ಕೇವಲ ಪೂರ್ಣನದಿನಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುತ್ತಾ, ಬುದ್ಧನ ಬೋಧನೆಯನ್ನು ಪ್ರಚಾರ ಮಾಡುತ್ತಾ ಈ ಪ್ರಾಣ ಪಕ್ಷಿ ಹೋತಲ್ಲ, ಇದಕ್ಕಿಂತ ಒಳ್ಳೆ ಹೆಸರು ಮತ್ತೊಂದು ಈ ಜಗತ್ತಿನಾಗ ಯಾವುದೈತಿ? ಇವ ಬರೀ ಪೂರ್ಣ, ಮತ್ತೊಮ್ಮೆ ನಾನು ಪರಿಪೂರ್ಣನಾಗಿ ನಾ ಮುಕ್ತಿಯನ್ನು ಹೊಂದುತ್ತೀನಿ ಅಂತಂದೇಳಿ ಪೂರ್ಣ ಅಂತದಂತೆ. ಅಂದ್ರ ಒಬ್ಬ ಸನ್ಯಾಸಿಯ ಬದುಕು ಏನಂದ್ರೆ, ಸನ್ಯಾಸ ಸ್ವೀಕಾರ ಮಾಡುವಾಗಲೇ ಗೊತ್ತಾಗಬೇಕು, ತನ್ನ ಪಾಲಿಗೆ ಸತ್ತವ, ಜಗತ್ತಿನ ಪಾಲಿಗೆ ಬದುಕಿದವ ಸನ್ಯಾಸಿ. ಸನ್ಯಾಸ ಸ್ವೀಕಾರ ಮಾಡುವಾಗ ತಲೆಯಾಗಿರ್ಬೇಕು, ತನ್ನ ಪಾಲಿಗೆ ಸತ್ತವ, ತನ್ನ ಪಾಲಿ ಸತ್ತ, ಏನೂ ಇಲ್ಲ, ಬದುಕು ಯಾರಿಗೋಸ್ಕರ ಮೀಸಲು? ಸಮಾಜಕ್ಕಂತ ಮೀಸಲು ಮಾಡಿಕೊಟ್ಟಿರ್ತಕ್ಕಂಥವನು ಸನ್ಯಾಸಿ. ವೈರಾಗ್ಯದ ನಿಧಿ ಆಗಿರತಕ್ಕಂಥವಳು ಯಾರಂದ್ರೆ ಅಕ್ಕ. ಅಕ್ಕ ಒಂದು ಮಾತನ್ನು ಹೇಳ್ತಾಳ, ಈ ಜಗತ್ತಿನಾಗ ನನ್ನಷ್ಟು ಸಿರಿವಂತ ಯಾರಿಲ್ಲ, ನನ್ನಷ್ಟು ಈ ಪರಮಸುಖಿ ಯಾರಿಲ್ಲ ಅಂತ ಅಕ್ಕ ಹೇಳ್ತಾಳೆ. ಅಕ್ಕ ಮಹಾದೇವಿ ಹೇಳ್ತಾಳೆ. ಅಕ್ಕನ ಹತ್ರ ಏನಿತ್ತು ಅಂಥದ್ದೇನಿತ್ತು? ಏನು ನಮ್ಮಂಗೆ ಏನಾರ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ಲ? ಏನಾದ್ರು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತಾ? ಏನಾದರೂ ಬಂಗ್ಲೆ ಇತ್ತಾ? ಏನಾದರೂ ಬಂಗಾರ ಇತ್ತಾ? ಏನೂ ಇಲ್ಲದ ಅಕ್ಕ ಏನೇ ಅಂತಾಳಾಕೆ, ನಾನು ಪರಮಸುಖಿಯಾದೆ, ನಾನು
ಪರಮ ಸುಖಿಯಾದೆ, ನನ್ನಷ್ಟು ಸಿರಿವಂತೆ ಯಾರಿಲ್ಲ ಅಂತ ಅಕ್ಕ ಹೇಳ್ತಾಳೆ. ಅಂದ್ರೆ ಅಕ್ಕನ ಹತ್ರ ಅಂತಹದೇನಿತ್ತು? ಆಕೆ ಹೇಳ್ತಾಳ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು ಚನ್ನ ಮಲ್ಲಿಕಾರ್ಜುನ ದೇವ ಅಂತಂದ್ರೆ ಅಕ್ಕ ಅಂತ ಇದ್ಲು. ಹಸಿವಾತ ಜಾಸ್ತಿ ತಲೆ ಕೆಡ್ಸೋಣಂಗಿಲ್ಲ, ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತೀನಿ, ಕೆಲವೊಂದಿಷ್ಟು ಬೇಕಾದ್ ನೀಡ್ತಾರೆ, ಕೆಲವೊಂದಿಷ್ಟು ಬ್ಯಾಡಾದ್ ನೀಡ್ತಾರ, ಉಂಡು ಹೊಟ್ಟಿ ತುಂಬಿಸ್ಕೊಂತೀನಿ. ಬಾಯಾರಿಕೆ ಆತ ತಲೆ ಕೆಡ್ಸೋನಿಲ್ಲ. ಭಗವಂತ ಕೆರೆಯನ್ನು ತುಂಬಿಸ್ಯಾನ, ನದಿಯನ್ನು ಹರಿಸ್ಯಾನ, ಆ ನದಿಯ ನೀರನ್ನು ಕುಡಿದು ನೀರಡಿಕೆಯನ್ನ ನೀರಿಸ್ಕೊಂತೀನ. ಮತ್ತ ನಿದ್ದೆ ಬಂತ, ಪಾಳು ಬಿದ್ದ ದೇವಸ್ಥಾನಗಳದವು, ಅಲ್ಲಿ ನಿದ್ದೆ ಮಾಡಿ ದಿನವನ್ನು ಕಳೆದು ಬಿಡ್ತೀನಿ ನಾನು. ಮತ್ತೆ ಏನಾದ್ರು ಬ್ಯಾಸರಾತ, ಮಂದಿ ಜೊತೆ ಮಾತಾಡ್ತೇನೆ. ಅಕಸ್ಮಾತ್ ಮಂದಿ ನನ್ನ ಜೊತೆಗೆ ಏನಾದ್ರು ಮಾತಾಡಲಿಲ್ಲ ಅಂದ್ರೆ ತಲೆ ಕೆಡ್ಸೋನಿಲ್ಲ. ಯಾಕಂತಂದ್ರ ಆತ್ಮಸಂಗಾತಕ್ಕೆ ನೀಯನಗುಂಟು ಚನ್ನ ಮಲ್ಲಿಕಾರ್ಜುನ ಅಂತ ಅಂದ್ರೆ ಅಕ್ಕ, ನಾನು ಮಂದಿ ಜೊತೆ ಮಾತಾಡ್ತೀನಿ, ಅಕಸ್ಮಾತ್ ಅವ್ರು ಮಾತಾಡಿದ್ರೆ ಸಾಕ್ಷಾತ್ ಭಗವಂತನ ಜೊತೆ ಮಾತಾಡಿನ ಪರಮ ಸುಖಿ ಹಾಕಿನಂತ ಅಕ್ಕ ಹೇಳ್ತಾಳೆ ಈ ಮಾತನ್ನ. ಒಬ್ಬ ಸನ್ಯಾಸಿಯ ಬದುಕು ಹೆಂಗಂತಂದ್ರ ನೀರಿನಂತಂಗ. ಅಪ್ಪ ಅವ್ರ ಮೊನ್ನೆ ನದಿಯ ಉದಾಹರಣೆ ಕೊಟ್ಟಿದ್ರು ಒಬ್ಬ ಸನ್ಯಾಸಿ ಅಂತಂದ್ರೆ. ನನ್ನ ಅನುಭವ, ನನ್ನ ಜೀವನದಲ್ಲಿ ನನಗೆ ತಿಳಿದ ಪ್ರಕಾರ ಒಬ್ಬ ಸನ್ಯಾಸಿ ಅಂದ್ರೆ ನೀರಿನಂತಂಗ, ಶುದ್ಧವಾದ ನೀರಿನ ಥರ. ಶುದ್ಧವಾದ ನೀರು ಹೆಂಗಂತಂದ್ರೆ ನಿಮಗೆಲ್ಲ ಗೊತ್ತಿರ್ತೈತಿ. ಶುದ್ಧವಾದ ನೀರಿಗೆ ಯಾವುದೇ ರೂಪ ಇಲ್ಲ, ಯಾವುದೇ ಆಕಾರ ಇಲ್ಲ, ಯಾವುದೇ ಬಣ್ಣ ಇಲ್ಲ, ಯಾವುದೇ ರುಚಿ ಇಲ್ಲ. ನೀವೆಲ್ಲೇ ತೊಗೊಂಡು ಹೋದ್ರು ಕೂಡ ನೀವು ಒಂದು ನೀರು ಇರ್ತೈತಿ, ಅದೊಂದು ಬಾಟ್ಲಿಗೆ ಹಾಕ್ರಿ, ಬಾಟ್ಲಿ ಆಕಾರ ಆಗುತ್ತೆ. ಒಂದು ಗ್ಲಾಸಿಗೆ ಹಾಕ್ರಿ, ಗ್ಲಾಸಿಗೆ ಆಕಾರ ತಾಳುತ್ತ. ಅಕಸ್ಮಾತ್ ಹಳ್ಳದಾಗ ಅರಿ ಬಿಡ್ರಿ, ಹಳ್ಳದ ಆಕಾರ ತಾಳ್ತೈತಿ. ನದಿಗೆ ಬಿಟ್ರೆ ನದಿ ಆಕಾರ ತಾಳ್ತೈತಿ. ಸಮುದ್ರ ಬಿಟ್ರೆ ಸಮುದ್ರವೇ ಆಗಿ ಹೋಗ್ಬಿಡ್ತೈತಿ. ನದಿ ಇರ್ತಕ್ಕಂಥ ನೀರದು. ಹಂಗೊಬ್ಬ ಸನ್ಯಾಸಿ ಅಂತಂದ್ರ ಹೆಂಗ ನೀರಿಗೆ ರೂಪವಿಲ್ಲವೋ, ರುಚಿ ಇಲ್ಲವೋ, ಆಕಾರ ಇಲ್ಲವೋ, ಏನೂ ಇಲ್ಲವೋ, ಹಂಗ ಒಬ್ಬ ನಿಜವಾದ ಸನ್ಯಾಸಿಗೆ ಇಂಥದ್ದೇ ಊರು, ಇಂಥದೇ ದೇಶ, ಇಂಥದೇ ನಾಡು, ಇಂಥದೇ ದೇಶ, ಇಂಥದೇ ಪಕ್ಷ, ಇಂಥದೇ ಜಾತಿ, ಇಂಥದೇ ಧರ್ಮ, ಇವ್ಯಾವೂ ಇಲ್ಲದೆ ಬದುಕುವಂತವನೇ ನಿಜವಾದ ಸನ್ಯಾಸಿ. ಶುದ್ಧವಾದ ನೀರು ಶುದ್ಧವಾದ ನೀರು ಹೆಂಗೈತಿ, ಇವ್ಯಾವೂ ಇಲ್ಲವನಿಗೆ. ವಿಶ್ವ ಕುಟುಂಬಿಯಾಗಿ ಬದುಕುವನೇ ಸನ್ಯಾಸಿ. ಅಂತ ಸನ್ಯಾಸದ ಜೀವನವನ್ನು ಇವತ್ತು ನಮಗೆ ದಯಪಾಲಿಸ್ಯಾರ. ಇವತ್ತು ಈ ವೇದಿಕೆ ಮುಖಾಂತರ ನಾ ಈ ಮಾತುಗಳನ್ನು ಹೇಳಲೇಬೇಕು. ಯಾಕಂತಂದ್ರೆ ನನ್ನ ಈ ಸಮಾಜ ಕೊಡ್ಬೇಕಂದ್ರೆ ನನ್ನ ತಂದೆ ತಾಯಿಗಳು ಬಹಳಷ್ಟು ಶ್ರಮ, ಅವ್ರದ್ದು ಏನು ಹೇಳಿದ್ರು ಕೂಡ ಕಡಿಮೆ. ನಿಜ ಹೇಳ್ಬೇಕಂತಂದ್ರೆ ಇದ್ರಾಗ ನೀವು ಅನ್ಬೋದು ಇವ್ರದ್ದು ತ್ಯಾಗ ಭಾಳ ಐತಂದ್ರೆ ನಂದು ತ್ಯಾಗ ಐತಂತ ನೀವು ಅಂತೀರಿ. ನಿಜವಾಗ್ಲಿ ಹೇಳ್ಬೇಕಂದ್ರೆ ನನ್ನ ತ್ಯಾಗ ಏನಿಲ್ಲ, ಅವ್ರ ತ್ಯಾಗ ಭಾಳ ದೊಡ್ಡದೈತಿ. ಇವಾಗ ಯಾಕೆ ಅವ್ರ ತ್ಯಾಗ ಭಾಳ ದೊಡ್ಡದೈತಂತಂದ್ರೆ ನನ್ನ ಸಂಬಂಧ ಅವರು, ನಿಮಗೆ ಗೊತ್ತೈತ ಬಿಟ್ಟೈತ ಗೊತ್ತಿಲ್ಲ, 15 ವರ್ಷ ನನ್ನ ಸಂಬಂಧ ಕಣ್ಣೀರು ಹಾಕ್ಯಾರ. ಅವ್ರು 15 ವರ್ಷ ನನ್ನ ಸಂಬಂಧ ಅವ್ರು ಕಣ್ಣೀರು ಹಾಕ್ಯಾರ. ಅದು ಕಣ್ಣೀರು ಇವಾಗ ಕೂಡ ಅವ್ರು ನಿಲ್ಲಲ್ಲ, ಕಣ್ಣೀರು ಸದಾ ಇರ್ತೈತಿ. ಆದ್ರೆ ನನ್ನ ಸನ್ಯಾಸದ ಬದುಕಿನ ಸಾರ್ಥಕತೆ ನನಗೆ ಯಾವಾಗ ಆಗತ್ತಂತಂದ್ರೆ, ಇವತ್ತು ಕೂಡ ಅವ್ರು ಅಳಕತ್ತಾರ, 15 ವರ್ಷದಿಂದ ಅಳ್ಕೊಂತ ಬಂದಾರ, ಕಣ್ಣೀರು ಹಾಕ್ಕೊಂತ ಅವ್ರ ಕಣ್ಣೀರಿನಲ್ಲಿ ಅದಾರ ಅವರು. ಆದ್ರೆ ನನ್ನ ಸಂಕಲ್ಪ ಅಂದ್ರೆ, ನಾನು ಮಾಡ್ತಕ್ಕಂಥ ಸತ್ಕಾರ್ಯಗಳು, ಯಾರೋ ಆಡಿದಂಥ ಮಾತುಗಳು ಅವ್ರ ಕಿವಿಯೊಳಗಡೆ ಬಿದ್ದು ಅವರ ಕಣ್ಣೀರು ಹೋಗಿ ಅದೇ ಕಣ್ಣಲ್ಲಿ ಆನಂದದ ಬಾಷ್ಪ ಹೊರಗಡೆ ಬಂತಂದು ಅದಕ್ಕಿಂತ ನನಗೆ ಸನ್ಯಾಸ ಜೀವನ ಮತ್ತೊಂದಿಲ್ಲ. ಆ ಕಣ್ಣೀರು ಹೋಗ್ಬೇಕು, ಮಾಡಿರ್ತಕ್ಕಂಥ ಸತ್ಕಾರದ ಸೇವೆ ಆನಂದದ ಬಾಷ್ಪವಾಗಿ ಹೊರಹೊಮ್ಮಿದಾಗ ನನ್ನ ಸನ್ಯಾಸದ ಜೀವನವಾಗಿ ಸಾರ್ಥಕ ಆಗುತ್ತೆ. ಅಲ್ಲಿ ಮಟ್ಟ ನನ್ನ ಜೀವನ ಸಾರ್ಥಕ ಆಗಲ್ಲ. ಅವರಿಗೆ ವಂದನೆಯನ್ನು ಸಲ್ಲಿಸ್ತೀನಿ ಮೊದಲನೇದಾಗಿ. ಎರಡನೇದಾಗಿ ನನ್ನ ಗುರುಗಳಿಗೆ, ನನ್ನ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ನನ್ನ ಗುರುಗಳಿಗೆ ಧನ್ಯವಾದವನ್ನು ಹೇಳ್ತೀನಿ, ವಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ನಾನು ವಂದನೆಯನ್ನು ಅವರನ್ನು ಸಲ್ಲಿಸ್ತೀನಿ ಅಂತಂದ್ರೆ, ಎಲ್ಲೋ ಇರತಕ್ಕಂಥ ಹಾಸ್ಟೆಲ್ನಲ್ಲಿ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ನಾನು, ಏನೂ ಇಲ್ಲ ನಾನು, ಎಲ್ಲೋ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನ ಇಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟು ಎಲ್ಲವನ್ನು ಮಾಡಿ ಮರೆಯಲ್ಲಿ ನಿಂತು ಕೃಪಾದೃಷ್ಟಿಯಿಂದ ನನ್ನನ್ನು ಬೆಳೆಸಿ, ಕರುಣಾದೃಷ್ಟಿಯಿಂದ ನನ್ನ ಎತ್ತಿ, ನನ್ನ ಏಳಿಗೆಯಲ್ಲೇ ತನ್ನ ಏಳಿಗೆಯನ್ನು ಕಂಡು ಮರೆಯಲ್ಲಿ ನಿಂತು ಸಂತೋಷ ಪಡ್ತಕ್ಕಂಥ ಜೀವಿ ಯಾರಾದ್ರೂ ಇತ್ತಂದ್ರೆ ನಮ್ಮ ಗುರುಗಳು. ಅದಕ್ಕಿಂತ ಹೆಚ್ಚಿನ ಏನು ಹೇಳೋದಕ್ಕೆ ಬರಂಗೇ ಇಲ್ಲ ನನಗೆ. ನಮ್ಮ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಅವರಿಗೆ ನಾ ಯಾಕೆ ವಂದನೆಯನ್ನು ಸಲ್ಲಿಸ್ತೀನಿ ಅಂದ್ರೆ, ನಾನು ನೊಂದಿರತಕ್ಕಂಥ ಜೀವನ ನಂದನವನವನ್ನಾಗಿ ಮಾಡ್ಯಾರ ನನ್ನ ಗುರುಗಳು. ನಾನು ನೋಡ್ರಿ ವಂದನೆ ಯಾಕೆ ಸಲ್ಲಿಸ್ಬೇಕಂದ್ರೆ ನನ್ನ ಗುರುಗಳಿಗೆ, ಇವಾಗ ನೀವು ಬಸ್ನಾಗ ಹೋಗ್ತಾ ಇರ್ತೀರಿ, ಬಸ್ನಾಗ ಹೋಗುವಂಥ ಸಮಯದಾಗ ನಿಮಗೆ ಸೀಟ್ ಸಿಕ್ಕಿರಲ್ಲ. ಇವಾಗ ಬೇರೆ ಸೀಟ್ ಸಿಗೋದು ಭಾಳ ಕಷ್ಟ ಐತಿ, ಬೇರೆ ವಜ್ಜೆ ಐತಿ, ಗಂಡು ಮಕ್ಳಿಗಂತೂ ವಜ್ಜೆ ಐತಿ.
ಅಂತಾದ್ರಾಗ ಶೀಟ್ ಸಿಕ್ಕಿರಲ್ಲ. ಅಕಸ್ಮಾತ್ ಯಾರೋ ಒಬ್ರು ನಿಮಗೆ ಶೀಟ್ ಬಿಟ್ಟು ಕೊಟ್ರೆ ಅಂತ ತಿಳ್ಕೊರಿ. ಸೀಟ್ ಬಿಟ್ಟು ಕೊಟ್ಟರೆ ನೀವೇನಂತೀರಿ? ಥ್ಯಾಂಕ್ಸ್ ಅಂತೀರಿ, ಧನ್ಯವಾದ ಅಂತ ಹೇಳ್ತೀರಿಲ್ಲ. ಮತ್ತು ನೀವೆಲ್ಲೋ ಒಂದು ಬ್ಯಾಂಕ್ ಆಫೀಸ್ಗೆ ಹೋಗಿರ್ತೀರಿ, ಅಥವಾ ಏನೋ ಒಂದು ಪೋಸ್ಟ್ ಆಫೀಸಿಗೆ ಹೋಗಿರ್ತೀರಿ, ಯಾವುದೋ ಒಂದು ಗೌರ್ಮೆಂಟ್ ಆಫೀಸಿಗೆ ಹೋಗಿರ್ತೀರಿ. ಅಲ್ಲಿ ನಿಮಗೆ ಜೇಬನ್ಯಾಗ ಪೆನ್ ಇಟ್ಕೊಂಡು ಹೋಗೋದು ಮರೆತಿರ್ತೀರಿ. ಅಲ್ಲಿ ಯಾರೋ ಒಬ್ಬರು ಪೆನ್ ಕೇಳ್ತೀರಿ, ಅದು ಒಂದೇನೋ ಸಿಗ್ನೇಚರು, ಒಂದು ಫೋನ್ ನಂಬರ್ ಬರೆದಿರ್ತೈತಿ. ಪೆನ್ ಇಸ್ಕೊಂಡು ಒಂದು ಸಿಗ್ನೇಚರ್ ಮಾಡಿ, ಒಂದು ಸಹಿ ಮಾಡಿ, ಒಂದು 10 ಡಿಜಿಟ್ ನಂಬರ್ ಇರ್ತೈತೆ, ಫೋನ್ ನಂಬರ್ ಬರೆದು ವಾಪಸ್ ಅವ್ರಿಗೆ ಪೆನ್ ಕೊಡೆ ಅಂತ ಟೈಮ್ನಾಗ ನೀವೇನಂತೀರಿ? ಅವರಿಗೆ ಥ್ಯಾಂಕ್ಸ್ ಅಂತೀರಿ, ಧನ್ಯವಾದ ಅಂತೀರಿ. ಮತ್ತು ನೀವೆಲ್ಲೋ ಒಂದು ಪ್ರವಾಸಕ್ಕೆ ಹೋಗಿರ್ತೀರಿ. ಪ್ರವಾಸಕ್ಕೆ ಹೋದಾಗ ಒಂದೇನೋ ನಿಮ್ಮದು ಅಡ್ರೆಸ್ ಸಿಕ್ಕಿರಲ್ಲ. ಅವ್ರಿಗೂ ಒಬ್ರು ಯಾರೋ ದಾರ್ಯಾಗ ಒಬ್ರು ನಿಂತ್ಕೊಂಡಿರ್ತಾರ. ಈ ಅಡ್ರೆಸ್ ಎಲ್ಲಿ ಬರುತ್ತಂತ ಕೇಳ್ತೀರಿ. ಅವ್ರು ಏನಂತಾರೆ? ಹಂಗೆ ರೈಟ್ ಹೋಗ್ರಿ, ಲೆಫ್ಟ್ ಹೋಗ್ರಿ, ಅಲ್ಲೊಂದು ಸರ್ಕಲ್ ಐತಿ, ನೀವು ಹೇಳಿದಂಥ ಅಡ್ರೆಸ್ ಐತಿ ಅಂತಂದು ಹೇಳ್ತಾರೆ ಅವರು. ಅವ್ರ ಅಡ್ರೆಸ್ ಹೇಳಿದ್ಮೇಲೆ ನೀವೇನು ಹೇಳ್ತೀರಿ? ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಿ. ಸುಮ್ಮನೆ ಒಂದು ಯೋಚನೆ ಮಾಡಿರಿ, ಎಲ್ಲೋ ಒಂದು ಬಸ್ನ್ಯಾಗ ಸೀಟ್ ಬಿಟ್ಟು ಕೊಟ್ಟವರಿಗೆ ಧನ್ಯವಾದ ಹೇಳೋದಾದ್ರಪ್ಪ ಅಂದ್ರೆ, ಎಲ್ಲೋ ಒಂದು ಬ್ಯಾಂಕಿಗೆ ಹೋದಾಗ ಒಂದು 10 ಸೆಕೆಂಡ್ಸ್ ಐತೆ, 10 ಸೆಕೆಂಡ್ಸ್ ಐತೆ ಆಗಲ್ಲ, ಸಿಗ್ನೇಚರ್ ಮಾಡಿ ಪೆನ್ನು ಕೊಡೋರಿಗೆ ಧನ್ಯವಾದ ಹೇಳೋದಾದ್ರಪ್ಪ ಅಂದ್ರೆ, ಅಡ್ರೆಸ್ ಹೇಳಿದವರಿಗೆ ಧನ್ಯವಾದ ಹೇಳೋದ್ರಿಂದ ಇಡೀ ಬದುಕಿನುದ್ದಕ್ಕೂ ಅನ್ನ ಅಕ್ಷರ ಆಶ್ರಯ ನೀಡಿ ನನ್ನ ಬದುಕನ್ನೇ ಉದ್ಧರಿಸಿದಂಥ ಗುರುಗಳಿಗೆ ನಾನು ಧನ್ಯವಾದ ಹೇಳಬೇಕಂದ್ರೆ, ಅದಕ್ಕೋಸ್ಕರ ಈ ವೇದಿಕೆ ಮುಖಾಂತರ ನನ್ನ ತಂದೆ ತಾಯಿಗಳಿಗೆ, ನನ್ನ ಗುರುಗಳಿಗೆ ಧನ್ಯವಾದವನ್ನು ಹೇಳ್ತೀನಿ, ವಂದನೆಗಳನ್ನು ಸಲ್ಲಿಸ್ತೇನೆ. ಭಗವಂತ ಈ ಸನ್ಯಾಸದ ಜೀವನಕ್ಕೊಂದು ಅವಕಾಶ ಮಾಡಿಕೊಟ್ಟಾನ. ಇದು ಸಮಾಜಕ್ಕೆ ಮೀಸಲಾಗಬೇಕನ್ನೋದು ನನ್ನ ಬಯಕೆ. ಮತ್ತು ಬಿಸ್ರಳ್ಳಿ ಭಕ್ತರದು ಭಾಳ ಅಪೇಕ್ಷೆ. ಮತ್ತು ಇವತ್ತು ಪುರಪ್ರವೇಶದಾಗ ತಮ್ಮನ್ನೆಲ್ಲ ನೋಡಿದೆ. ಎಷ್ಟು ಬಿಸಿಲಿತ್ತಂದ್ರೆ ಭಾಳ ಬಿಸಿಲಿತ್ತು. ನಮ್ಮ ತಾಯಂದರು ಆಮೇಲೆ ನಮ್ಮ ಭಜನಿ ಮಾಡ್ತಾ ಇದ್ರು, ನಂದಿ ಕೋಲೆಲ್ಲ ಕುಣಿತಾ ಇದ್ರು. ಎಷ್ಟು ಬಿಸಿಲಿತ್ತಂದ್ರೆ ಭಾಳ ಬಿಸಿಲಿತ್ತು. ನಾನೇನೋ ಸಾರೋಟದಾಗ ಕುತ್ಕೊಂಡಿದ್ದೆ, ನನಗೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇತ್ತು. ಆದರೆ ಏನು ಮಾಡೋದಕ್ಕೂ ಬರ್ತೈತಿ, ನನ್ನ ಬೇರೆ ಸಾರೋಟದಾಗ ಕೂಡಿಸಿರಿ. ನೀವು ನೋಡಿದ್ರೆ ಭಾಳ ಬಿಸಿಲ ನಿಂತಿದ್ದೆ. ನನಗೆ ಅನಿಸ್ತು, ಬಿಸಿಲಳ್ಳಿ ಭಕ್ತರ ಮ್ಯಾಲೆ ಸೂರ್ಯನ ಬಿಸಿಲು ಎಷ್ಟೇ ತಾಪಿರ್ಲಕ್ಕ ಆ ಬಿಸಿಯನ್ನೂ ಲೆಕ್ಕಿಸದೆ ಭಕ್ತಿಯಿಂದ ಮೇರಿರ್ತಕ್ಕಂಥ ಊರು ಯಾವುದಂದ್ರೆ ಬಿಸ್ರಳ್ಳಿ ಗ್ರಾಮ ಅಂತ ಅನ್ನಬಹುದು. ಅಷ್ಟು ಭಕ್ತಿಯಿಂದ ನಿಮ್ಮ ಊರಿಗೆ ನನ್ನನ್ನು ಬರಮಾಡ್ಕೊಂಡಿರಿ, ಸಂತೋಷ ಆಯ್ತು. ನನ್ನ ಬದುಕು ಈ ಸಮಾಜಕ್ಕೆ ಮೀಸಲು ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ಲರಿಗೂ ಶರಣ.